ಸತ್ಯವೇದ ಶಾಲೆ ಕಾರ್ಯಕ್ರಮಕ್ಕೆ ಸಮಸ್ತ ಆಸರೆ ಟಿವಿಯ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಸಮಾಧಾನವನ್ನು ಮತ್ತು ಶಾಲೋಮ್ ಎಂಬುದಾಗಿ ನಾವು ಘೋಷಿಸುವವರಾಗಿದ್ದೇವೆ. ದೇವರು ನಿಮ್ಮ ಜೀವನದಲ್ಲಿ ಈ ದಿನ ವಿಶೇಷವಾದ ತನ್ನ ಅದ್ಭುತವಾದಂಥ ಮಹಿಮೆಯಿಂದ ಆತ ನಿಮ್ಮ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುವವರಾಗಿದ್ದೇವೆ. ದೇವರಾದ ಕರ್ತನು ಈ ದಿನ ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ಸುರಿಸಿ, ಆರೋಗ್ಯವನ್ನು ಮೊಳೆಸಿ, ಆತ್ಮೀಯತೆಯನ್ನು ಬೆಳೆಸಿ, ಆನಂದವನ್ನು ತುಂಬಿಸಿ, ಆಸಕ್ತಿಯನ್ನು ಹೆಚ್ಚಿಸಿ, ಅಭಿವೃದ್ಧಿಯೊಂದಿಗೆ ನಡೆಸಿ ಆತನ ಸಾಕ್ಷಿಯಾಗಿ ಇರಿಸಲಿ. ದೇವರು ಈ ಎಲ್ಲವುಗಳನ್ನು ನಿಮ್ಮ ಜೀವನದಲ್ಲಿ ಕೊಡಲಿ ಎಂದು ಹರಸಿ, ಹಾಗೇ ದೇವರು ನಿಮ್ಮ ಜೀವಿತದಲ್ಲಿ ಎಲ್ಲವುಗಳನ್ನು ಕೊಡುವನು ಎಂಬುದಾಗಿ ನಾವು ನಂಬುವವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ಸತ್ಯವೇದ ಶಾಲಾ ಕಾರ್ಯಕ್ರಮದಲ್ಲಿ ನಾವು ಅನೇಕ ವಿಷಯಗಳನ್ನು ಧ್ಯಾನಿಸ್ತಾ ಬರುತ್ತಿರುವಾಗ ಅವು ನಿಮ್ಮ ಜೀವಿತಕ್ಕೆ ಬಹು ಆಶೀರ್ವಾದವಾಗಿವೆ ಎಂಬುದಾಗಿ ಕರ್ತನಲ್ಲಿ ನಾವು ನಂಬುವವರಾಗಿದ್ದೇವೆ. ನಿಮ್ಮ ಜೀವನದಲ್ಲಿ ಅವು ಅತಿಶಯವಾದ ಕಾರ್ಯಗಳನ್ನು ಮಾಡುತ್ತಾ ನಿಮ್ಮ ಜೀವನದಲ್ಲಿ ವಿಶೇಷವಾದ ಸಂಗತಿಗಳನ್ನು ನಾವು ಪ್ರಕಟಿಸುವವುಗಳಾಗಿವೆ ಎಂಬುದಾಗಿ ನಾವು ನಂಬುವವರಾಗಿದ್ದೇವೆ. ನಿಮ್ಮ ಸಾಕ್ಷಿಗಳನ್ನು ನಾವು ಕೇಳಿಸಿಕೊಳ್ಳುವಾಗ ನಮ್ಮ ಜೀವಿತದಲ್ಲಿ ಸಂತೋಷದಿಂದ ತುಂಬಿ ತುಳುಕಿದವರಾಗಿ ದೇವರಿಗೆ ನಾವು ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ. ಹೌದು, ಒಬ್ಬ ಸೇವಕನಿಗೆ, ಒಬ್ಬ ಸೇವೆ ಮಾಡುವವನಿಗೆ ಇದಕ್ಕಿಂತಲೂ ಸಂತೋಷಕರವಾದ ಇನ್ನೊಂದಿರೋದಿಲ್ಲ. ಯಾಕಂತ ಹೇಳಿದ್ರೆ, ಈ ವಾಕ್ಯಗಳನ್ನು ಕೇಳಿಸಿಕೊಂಡು ನೀವು ದೇವರನ್ನ ಎಷ್ಟಾಗಿ ಅಂಟಿಕೊಳ್ತೀರೋ ಅದಕ್ಕಿಂತ ಒಬ್ಬ ನಿಜ ಸೇವಕನಿಗೆ ಸಂತೋಷಕರವಾದ ಇನ್ನೊಂದಿರಲಿಕ್ಕಿಲ್ಲ. ಹಾಗಾಗಿ ಕೇಳಿಸಿಕೊಳ್ಳುವಂಥ ವಿಷಯಗಳನ್ನ ಬಿಟ್ಟು ಬಿಡಬೇಡ್ರಿ. ಹಾಗಾಗಿ ನಿಮ್ಮ ಸಾಕ್ಷಿ ಹೇಳುವಂಥ ವಿಷಯವನ್ನು ಸಹ ಬಿಟ್ಟು ಬಿಡಬೇಡ್ರಿ. ಹಾಗಾಗಿ ಈ ಕಾರ್ಯಕ್ರಮಗಳನ್ನು ಇತರರಿಗೆ ಪರಿಚಯಿಸ್ರಿ. ಅವರೂ ಸಹ ನಿಮ್ಮ ಹಾಗೆ ಆಶೀರ್ವಾದಗಳನ್ನು ಹೊಂದಿಕೊಂಡವರಾಗಿ ಅವರೂ ಸಹ ಸಾಕ್ಷಿಯನ್ನು ಹಂಚಿಕೊಳ್ಳುವವರಾಗಿರಬೇಕೆಂಬುದಾಗಿ ನಾವು ಪ್ರೀತಿಯಿಂದ ನಿಮಗೆ ಸಲಹೆ ಕೊಡುವವರು ಆಗಿದ್ದೇವೆ. ಪ್ರತಿ ಸಾರಿ ನಾವು ದೇವರ ವಾಕ್ಯವನ್ನು ಕಲಿತುಕೊಳ್ಳುವ ಪ್ರಕಾರ ಈ ಸಾರಿಯೂ ಸಹ ನಾವು ದೇವರ ವಾಕ್ಯಗಳನ್ನು ಕಲಿತುಕೊಳ್ಳುವವರಾಗಿದ್ದೇವೆ. ಪ್ರತಿ ಸಾರಿ ನಾವು ಒಂದೊಂದು ಶಿರೋನಾಮದ ಅಡಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡುವವರಾಗಿದ್ದೇವೆ. ಈ ದಿನವೂ ಸಹ ದೇವರು ತನ್ನ ಒಂದು ಶಿರೋನಾಮದ ಅಡಿಯಲ್ಲಿ ನಮಗೆ ತನ್ನ ವಾಕ್ಯಗಳನ್ನು ಧ್ಯಾನಿಸುವಂತೆ ಮಾಡುವವನಾಗಿದ್ದಾನೆ. ಈ ದಿನ ನಾವು ಮಾತಾಡಲಿಕ್ಕಿರುವಂಥ ವಿಷಯ ಮತ್ತು ಕಲಿತುಕೊಳ್ಳಲಿಕ್ಕಿರುವಂಥ ವಿಷಯ, ನಿನ್ನ ನಂಬಿಕೆಯ ಪರೀಕ್ಷಿಸಿಕೋ ಎಂಬುದಾಗಿ. ಅಥವಾ ನಿಜವಾಗಲೂ ಹೇಳಬೇಕಾದ್ರೆ, ನಂಬಿಕೆಯನ್ನು ಪರೀಕ್ಷಿಸಿಕೋ ಅನ್ನುವಾಗ, ಪರೀಕ್ಷೆ ಅನ್ನುವಾಗ ಇದೆಯೋ ಇಲ್ಲವೋ ಅಂತೇಳಿ ಟೆಸ್ಟ್ ಮಾಡಿಕೊಳ್ಳುವಂಥದ್ದು. ನಿನ್ನ ನಂಬಿಕೆಯನ್ನು ಪರೀಕ್ಷಿಸಿಕೋ ಎಂಬುದಾಗಿ ನಾನು ಖಂಡಿತವಾಗಲೂ ಮುಂದೆ ಹೇಳುವಂಥ ವಾಕ್ಯಗಳು ನಿಮ್ಮ ಜೀವನದಲ್ಲಿ ಸ್ಪಷ್ಟವಾದಂಥ ಮನವರಿಕೆಯನ್ನು ಉಂಟು ಮಾಡುತ್ತಾವೆಂಬುದಾಗಿ ಕ್ರಿಸ್ತನಲ್ಲಿ ಬಲವಾಗಿ ನಾನು ನಂಬುವವನಾಗಿದ್ದೇನೆ. ಒಂದು ವಾಕ್ಯ ಭಾಗವನ್ನು ನೋಡಿಕೊಳ್ಳೋಣ್ರಿ. ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯದ 2 ಮತ್ತು 3ನೇ ವಚನಕ್ಕೆ ಹೋಗುವಾಗ, ಸ್ನಾನಿಕನಾದ ಯೋಹಾನನು, ಜಾನ್ ದ ಬಾಪ್ಟಿಸ್ಟ್, ಬಾಪ್ತಿಸ್ಮದ ಯೋಹಾನನು, ಈ ಬಾಪ್ತಿಸ್ಮದ ಯೋಹಾನನು ತನ್ನ ಶಿಷ್ಯರನ್ನು ಕಳಿಸಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಒಂದು ಪ್ರಶ್ನೆಯನ್ನು ಹಾಕುವವನಾಗಿದ್ದಾನೆ. ಆ ಪ್ರಶ್ನೆ ಏನಪ್ಪ ಅಂದರೆ, ಸೆರೆಮನೆಯಲ್ಲಿದ್ದಂಥ ಯೋಹಾನನು ತನ್ನ ಶಿಷ್ಯರನ್ನ ಕಳಿಸುವುದರ ಮುಖಾಂತರವಾಗಿ ಹೀಗೆ ಪ್ರಶ್ನೆ ಮಾಡುವವನಾಗಿದ್ದಾನೆ. ಏನಂದರೆ, ಬರಬೇಕಾದವನು ನೀನೋ ಅಥವಾ ನಾವು ಬೇರೊಬ್ಬರನ್ನ ಎದುರು ನೋಡಬೇಕೋ ಎಂಬುದಾಗಿ ಯೋಹಾನನು ಅಲ್ಲಿ ಪ್ರಶ್ನೆ ಹಾಕೋದನ್ನು ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯದ 2 ಮತ್ತು 3ನೇ ವಚನದಲ್ಲಿ ನಾವು ನೋಡುವವರಾಗಿದ್ದೇವೆ. ಹಾಗಾದರೆ ಈ ಯೋಹಾನನು ಯಾರಾಗಿದ್ದನು? ಕೊಂಚ ಸಮಯ ನಾವು ಆಲೋಚನೆ ಮಾಡಿಕೊಳ್ಳೋಣ್ರಿ. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 13ನೇ ವಚನಕ್ಕೆ ಹೋಗುವಾಗ, ಜಕಾರಿಯನು ಮತ್ತು ಎಲಿಜಬೆತಳ ಮಗನು ಈ ಯೋಹಾನನಾಗಿದ್ದನು. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 15ನೇ ವಚನದ ಪ್ರಕಾರವಾಗಿ ಇವನು ಕರ್ತನ ದೃಷ್ಟಿಯಲ್ಲಿ ದೊಡ್ಡವನಾಗಿದ್ದನು. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 15ನೇ ವಚನದ ಪ್ರಕಾರವಾಗಿ ಇವನು ಗರ್ಭದಲ್ಲಿಯೇ ಪವಿತ್ರಾತ್ಮ ಭರಿತನಾಗಿದ್ದನು. ನೋಡ್ರಿ, ಲೋಕದಲ್ಲಿಯೇ 2 ಹುಟ್ಟುವಿಕೆಗಳು ಭಾಳ ಶ್ರೇಷ್ಠವಾದ್ದು. ಒಂದನೇದು ಕರ್ತನಾದ ಯೇಸು ಕ್ರಿಸ್ತನ ಹುಟ್ಟುವಿಕೆ ಅಥವಾ ಗರ್ಭಧಾರಣೆ ಪವಿತ್ರಾತ್ಮನ ಮುಖಾಂತರವಾಯಿತು. ಅದು ಬಹುಶ್ರೇಷ್ಠವಾದ್ದು, ಲೋಕದಲ್ಲಿ ಯಾರಿಗೂ ಸಿಗಲಿಲ್ಲ. ಆದರೆ ಯೋಹಾನನು ಏನಾಗಿದ್ದನೆಂಬುದನ್ನು ನೋಡುವಾಗ ಗರ್ಭದಲ್ಲಿಯೇ ಪವಿತ್ರಾತ್ಮನನ್ನು ಹೊಂದಿಕೊಂಡವನಾಗಿದ್ದನೆಂಬುದಾಗಿ ಬೈಬಲ್ ಹೇಳ್ತದೆ.
ಯೆರೆಮೀಯನಿಗೆ ದೇವರು ಹೇಳ್ತಾರೆ, ನೀನು ಹುಟ್ಟುವುದಕ್ಕಿಂತ ಮೊದಲು ನಾನು ನೇಮಿಸಿದ್ದೆನು ಎಂಬುದಾಗಿ. ಸಂಸೋನನು ತಾಯಿ ಗರ್ಭದಲ್ಲಿ ಪ್ರತಿಷ್ಠಿಸಲ್ಪಟ್ಟಿದ್ದನು ಎಂಬುದಾಗಿ. ಹನ್ನಳು ಸಮವೇಲನನ್ನು ಅರ್ಪಿಸುವಾಗ ನಾವು ನೋಡುತ್ತೇವೆ, ಅವಳು ಮಗುವನ್ನು ಕೊಡುವುದಕ್ಕಿಂತ ಮೊದಲೇ ದೇವರಿಗೆ ಅರ್ಪಿಸಿದವಳಾಗಿದ್ದಳು ಎಂಬುದಾಗಿ. ಹಾಗಾಗಿ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಈ ಯೋಹಾನನು ಅವನ ತಾಯಿಯ ಗರ್ಭದಲ್ಲಿಯೇ ಪವಿತ್ರಾತ್ಮ ಭರಿತನಾಗಿದ್ನು. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 17ನೇ ವಚನದ ಪ್ರಕಾರವಾಗಿ ಇವನು ಎಲಿಯನ ಆತ್ಮವುಳ್ಳವನಾಗಿದ್ದನು. ಮಲಾಕಿ ಗ್ರಂಥದ ಕೊನೆಯ ಅಧ್ಯಾಯ ಹೀಗೆ ಹೇಳ್ತದೆ, ನನ್ನ ಸೇವಕನಾದ ಎಲಿಯನನ್ನು ಕಳಿಸ್ಕೊಡ್ತೀನಿ ಅಂತೇಳಿ. ಎಲಿಯನೇ ಎಂಬುದಾಗಿ ಹಳೆ ಒಡಂಬಡಿಕೆಯ ಪ್ರವಾದನೆ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಅಷ್ಟು ಮಾತ್ರವಲ್ಲ, ಮಲಾಕಿ 4ನೇ ಅಧ್ಯಾಯದ 5ನೇ ವಚನ ಮತ್ತು 6ನೇ ವಚನಕ್ಕೆ ಹೋಗುವಾಗ ಇವನ ಕುರಿತು ಪ್ರವಾದನೆ ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯದ 3ನೇ ವಚನಕ್ಕೆ ಇವನೇ ದೇವರನ್ನ ಜನರಿಗೆ ಪರಿಚಯಿಸಿದವನಾಗಿದ್ದಾನೆ. ಯಾಕೆ ಇವನು ದೇವರನ್ನ ಪರಿಚಯಿಸಿದವನಾಗಿದ್ದಾನೆ ಎಂಬುದಾಗಿ ನೋಡುವಾಗ, ಮಲಾಕಿ ಗ್ರಂಥದ ಕೊನೆಯ ಅಧ್ಯಾಯಕ್ಕೂ ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯಕ್ಕೂ ಇರುವಂಥ 2 ಹಾಳೆಗಳು ಸರಿಸುಮಾರು 400 ವರ್ಷಗಳ ಚರಿತ್ರೆಯನ್ನು ತೋರಿಸ್ತದೆ. ಈ 400 ವರ್ಷಗಳಲ್ಲಿ ದೇವರು ಯಾರೊಟ್ಟಿಗೂ ಮಾತನಾಡಲಿಲ್ಲ, ಯಾವ ಪ್ರವಾದಿಯನ್ನು ಕಳಿಸಲಿಲ್ಲ, ಆ ಸಮಯದಲ್ಲಿ ಯಾವ ಪುಸ್ತಕಗಳನ್ನು ಸಹ ಬರೆಸಲಿಲ್ಲ. ಯಾಕಂತ ಹೇಳಿದ್ರೆ ದೇವರು ಆ ಸಮಯದಲ್ಲಿ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿದ್ರು. ಅದಕ್ಕೆ ನಾವು ಹೇಳ್ತೇವೆ ಡಾರ್ಕ್ ಏಜ್ ಅಥವಾ ಸೈಲೆಂಟ್ ಪೀರಿಯಡ್ ಎಂಬುದಾಗಿ ನಾವು ಅದನ್ನು ದೈವ ಶಾಸ್ತ್ರೀಯವಾಗಿ ನಾವು ಕಲಿತುಕೊಳ್ಳುವವರಾಗಿದ್ದೇವೆ. ಅಂದರೆ ಕತ್ತಲೆ ಯುಗ ಅಥವಾ ಮೌನ ಯುಗ ಎಂಬುದಾಗಿ ನಾವು ಅದನ್ನು ನಂಬುವವರಾಗಿದ್ದೇವೆ. ಈಗ 400 ವರ್ಷಗಳ ಕಾಲ ದೇವರನ್ನ ಮಾನವನು ನೋಡಲಿಕ್ಕಾಗಲಿಲ್ಲ, ದೇವರ ಸ್ವರ ಕೇಳಿಸ್ಕೊಳ್ಳಿಕ್ಕಾಗಿಲ್ಲ, ಪ್ರವಾದಿಗಳ ಸ್ವರ ಕೇಳಿಸ್ಕೊಳ್ಳಿಕ್ಕಾಗಿಲ್ಲ, ಒಂದು ಪುಸ್ತಕಕ್ಕೆ ಬರೆಯುವುದಕ್ಕಾಗಿ ಪವಿತ್ರಾತ್ಮನು ಯಾರನ್ನೂ ಪ್ರೇರೇಪಿಸಲಿಲ್ಲ. ಅಂಥ ಸಮಯದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯದ 3ನೇ ವಚನದಲ್ಲಿ ಅವನು ದೇವರನ್ನ ಪರಿಚಯಿಸುವವನಾಗಿದ್ದಾನೆ. ಕರ್ತನ ದಾರಿಯನ್ನು ಸಿದ್ಧ ಮಾಡ್ರಿ, ಆತನ ಮಾರ್ಗಗಳನ್ನ ನೆಟ್ಟಗೆ ಮಾಡ್ರಿ ಎಂಬುದಾಗಿ ಸಾರಿ ಹೇಳುವವನು ಯೋಹಾನನಾಗಿದ್ದನು. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 29ನೇ ವಚನಕ್ಕೆ ಹೋಗುವಾಗ ಯೋಹಾನನೇ ಸಾಕ್ಷಿ ಕೊಡುವವನಾಗಿದ್ದಾನೆ ಸ್ವತಃ ಯೇಸು ಕ್ರಿಸ್ತನ ಕುರಿತಾಗಿ. ಏನು ಸಾಕ್ಷಿಯನ್ನು ಕೊಟ್ಟನು ನೋಡ್ರಿ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯಕ್ಕೆ ನಿಮ್ಮ ಬೈಬಲ್ಗಳನ್ನ ತಿರುಗಿಸ್ರಿ. 1ನೇ ಅಧ್ಯಾಯದ 29ನೇ ವಚನಕ್ಕೆ ಹೋಗುವಾಗ ಲೋಕದ ಪಾಪವನ್ನು ತೆಗೆದುಹಾಕುವ ಕುರಿಮರಿ ಯೇಸು ಕ್ರಿಸ್ತನನ್ನು ನೋಡಿ ಸ್ವತಃ ಯೋಹಾನನೇ ನೇರವಾಗಿ ಸಾಕ್ಷಿ ಕೊಡುವವನಾಗಿದ್ದಾನೆ, ಲೋಕದ ಪಾಪವನ್ನು ತೆಗೆದುಹಾಕುವಂಥ ಕುರಿಮರಿ ಎಂಬುದಾಗಿ. ಅದೇ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 30ನೇ ವಚನಕ್ಕೆ ಹೋಗುವಾಗ ಆತನೇ ಈತನು, ಯಾವಾತನ್ನು ನೀವು ಎದುರು ನೋಡ್ತಾ ಇದ್ರೋ ಆತನೇ ಈತನು ಎಂಬುದಾಗಿ ಯೇಸು ಕ್ರಿಸ್ತನ ಕುರಿತಾಗಿ ಸಾಕ್ಷಿ ಕೊಡ್ತಾರೆ. ಆತನೇ ಈತನು ಎಂಬುದಾಗಿ ಹೇಳುವಾಗ ಹಳೆ ಒಡಂಬಡಿಕೆಯಲ್ಲಿ ಮೆಸ್ಸಿಯನು ಬರುತ್ತಾನೆಂಬುದಾಗಿ ಅವರು ಎದುರು ನೋಡುವವರಾಗಿದ್ದರು. ಆದ್ದರಿಂದ ಈತನು ಹೇಳ್ತಾ ಇದ್ದಾನೆ, ಆ ಯೋಹಾನನು ಆತನೇ, ನಾವು ಯಾವಾತನ ಕುರಿತು ಕೇಳಿಸ್ಕೊಳ್ತಾ ಇದ್ದೆವು ಆತನೇ ಈತನು. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 31ನೇ ವಚನದಲ್ಲಿ ಅವನು ಹೇಳ್ತಾನೆ, ನಾನು ಸಹ ಅರ್ತಿರಲಿಲ್ಲ, ನನಗೂ ಸಹ ಗೊತ್ತಿರಲಿಲ್ಲ ಆತನೇ ಈತನು ಎಂಬುದಾಗಿ. ಹಾಗಾದರೆ ಹೇಗೆ ಗೊತ್ತಾಯಿತು ನನಗೆ? 32, 33ನೇ ವಚನ. ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 32, 33ನೇ ವಚನಕ್ಕೆ ಹೋದಾಗ ಇದನ್ನು ದೇವರೇ ನನಗೆ ಹೇಳಿದರು. ದೇವರು ಅವನಿಗೆ ಹೇಳಿದ ಮೇಲೆ ಅದು 100% ಕರೆಕ್ಟ್ ಆಗಿರ್ತದೆ. ದೇವರು ಯೋಹಾನನಿಗೆ ಹೇಳ್ತಾ ಇದ್ದಾರೆ, ಬರಬೇಕಾದವನು ನಾನೇ ಎಂಬುದಾಗಿ ಸಾಕ್ಷಿ ಕೊಟ್ಟ ಮೇಲೆ ಆ ಯೋಹಾನನು ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 29ನೇ ವಚನದಲ್ಲಿ ಲೋಕದ ಪಾಪವನ್ನು ತೆಗೆದುಹಾಕುವಂಥ ಕುರಿಮರಿ ಅಂತ ಹೇಳಿ, 30ನೇ ವಚನದಲ್ಲಿ ಆತನೇ ಈತನ ಅಂತ ಹೇಳಿ, 31ನೇ ವಚನದಲ್ಲಿ ನಾನು ಆತನ ತಿಳಿದುಕೊಂಡಿರಲಿಲ್ಲ ಎಂಬುದಾಗಿ ಹೇಳಿ, 32, 33ನೇ ವಚನದಲ್ಲಿ ದೇವರೇ ನನಗೆ ಅದನ್ನು ಪ್ರಕಟಿಸಿದ್ನು ಎಂಬುದಾಗಿ ಹೇಳಿದ್ನು. 34ನೇ ವಚನ ಅಂದರೆ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 34ನೇ ವಚನಕ್ಕೆ ಹೋಗುವಾಗ ದೇವರ ಮಗನೆಂದು ಸಾಕ್ಷಿ ಹೇಳ್ತಾ ಇದ್ದಾನೆ. ಯಾರು? ಯೋಹಾನನು. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 36ನೇ ವಚನದ ಪ್ರಕಾರ ಹೋಗುವಾಗ ಮತ್ತೆ ಹೇಳ್ತಾ ಇದ್ದಾನೆ ದೇವರ ಕುರಿಮರಿ ಎಂಬುದಾಗಿ. ಈಗ ಒಂದು ಪ್ರಶ್ನೆ ಬರ್ತದೆ, ಯೋಹಾನನೇ ಯೇಸುವನ್ನು ಪರಿಚಯಿಸಿ ಅವನೇ ಈಗೇನು ಮಾಡ್ತಾ ಇದ್ದಾನಂದರೆ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯದ 2 ಮತ್ತು 3ನೇ ವಚನದಲ್ಲಿ ಪ್ರಶ್ನೆ ಹಾಕ್ತಾ ಇದೆ. ಇದಕ್ಕೆ ನೀವೇನು ಅಂದ್ಕೊಳ್ತೀರಿ? ದೇವರು ಯೋಹಾನನಿಗೆ ಪ್ರಕಟಿಸಿದ್ರಿಂದ, ದೇವರು ಯೋಹಾನನಿಗೆ ಹೇಳಿದ್ರಿಂದ
ಅವನು ಜನರಿಗೆ ಹೇಳ್ತಾ ಇದ್ದಾನೆ ಈತನೇ ಆತನೇ ಎಂಬುದಾಗಿ. ಈಗ ಆತನೇ ಸ್ಪಷ್ಟವಾದಂಥ ಸಾಕ್ಷಿಯನ್ನು ಕೊಟ್ಟು ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯದ 2 ಮತ್ತು 3ನೇ ವಚನಕ್ಕೆ ಹೋಗುವಾಗ ಅವನೇ ಪ್ರಶ್ನೆಯನ್ನು ಹಾಕುವವನಾಗಿದ್ದಾನೆ. ಬರಬೇಕಾದವನು ನೀನು ಅಥವಾ ಬೇರೊಬ್ಬರನ್ನ ಕಾಯಬೇಕೆಂಬುದಾಗಿ. ಏನಾಯ್ತು ಇಲ್ಲಿ ಅವನ ನಂಬಿಕೆ? ದೇವರ ಮಾತನ್ನೇ, ದೇವರು ಹೇಳಿದಂಥ ಆಲೋಚನೆಯನ್ನೇ ಅವನು ಕಂಪ್ಲೀಟ್ ಆಗಿ ಬದಲಾಯಿಸಿ ಇಲ್ಲಿ ಪ್ರಶ್ನೆ ಹಾಕೋದನ್ನು ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನೀವು ಜಾಗ್ರತೆಯಾಗಿ ಕೇಳಿಸಿಕೊಳ್ಳಬೇಕೆಂಬುದಾಗಿ ನಿಮ್ಮನ್ನು ಪ್ರೀತಿಯಿಂದ ಪ್ರೋತ್ಸಾಹಿಸುವವನಾಗಿದ್ದೇನೆ. ದೇವರಿಂದ ಕೇಳಿಸಿಕೊಂಡು, ದೇವರಿಂದ ಆಲೋಚನೆಯನ್ನು ಪಡ್ಕೊಂಡು, ದೇವರಿಂದ ಅವನು ಸಾಕ್ಷೀಕರಿಸಿ ಆ ಜನರಿಗೆ ಸಾಕ್ಷಿಯನ್ನು ಕೊಟ್ಟ ನಂತರವಾಗಿ ಈಗ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯದ 2 ಮತ್ತು 3ನೇ ವಚನದಲ್ಲಿ ಅವನೇ ಪ್ರಶ್ನೆ ಕೇಳುವವನಾಗಿದ್ದಾನೆ. ಬರಬೇಕಾದವನು ನೀನು, ನಾವು ಬೇರೊಬ್ಬರನ್ನ ಕಾಯಬೇಕು, ನಾವು ಬೇರೊಬ್ಬರನ್ನ ಎದುರು ನೋಡಬೇಕು ಎಂಬುದಾಗಿ. ಹಾಗಾದರೆ ಏನಾಯ್ತಿಲ್ಲಿ? ದೇವರ ಮಾತನ್ನು ಅವನೇನು ಮಾಡಲಿಲ್ಲ ಅಂದರೆ ನಂಬಲಿಲ್ಲ. ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯದ 33ನೇ ವಚನದಲ್ಲಿ ದೇವರವನೊಟ್ಟಿಗೆ ಮಾತಾಡುವಂಥ ಮಾತನ್ನು ಅವನೇನು ಮಾಡಲಿಲ್ಲ, ನಂಬಲಿಲ್ಲ. ಮತ್ತು ದೇವರನ್ನು ಅವನು ಏನು ಮಾಡಲಿಲ್ಲ, ನಂಬಲಿಲ್ಲ ಎಂಬುದನ್ನು ನೋಡ್ತೇವೆ. ದೇವರ ಮಾತನ್ನು ನಂಬಲಿಲ್ಲ, ದೇವರನ್ನು ನಂಬಲಿಲ್ಲ. ಹೇಗೆ ದೇವರ ಮಾತನ್ನು ನಂಬಲಿಲ್ಲ? ಯೋಹಾನನು ಬರೆದ ಸುವಾರ್ತೆ 1:33ರಲ್ಲಿ ದೇವರು ಹೇಳಿದಂಥ ಮಾತನ್ನು ನಂಬಲಿಲ್ಲ. ಮತ್ತೆ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಸ್ವತಃ ದೇವರೇ ಮುಂದೆ ಇದ್ದಾನೆ, ಆ ದೇವರನ್ನು ಸಹ ಅವನು ನಂಬಲಿಲ್ಲ. ಅಂದರೆ ಅವನ ನಂಬಿಕೆ ಏನೋ ಒಂದು ಸಮಸ್ಯೆಗೆ ಗುರಿಯಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಅವನ ನಂಬಿಕೆ ಎಲ್ಲೋ ಒಂದು ಕಡೆ ಸಮಸ್ಯೆಗೆ ಗುರಿಯಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆ ಇವನ ನಂಬಿಕೆ ಈ ರೀತಿಯಾಗಿ ಮಾರ್ಪಟ್ಟಿತ್ತು? ಯಾಕೆ ಇವನ ನಂಬಿಕೆ ಈ ರೀತಿಯಾಗಿ ಬದಲಾವಣೆ ಆಯಿತು ಎಂಬುದಾಗಿ ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯದ 1ನೇ ವಚನವನ್ನು ಸಾಕ್ಷೀಕರಿಸುವಾಗ ಅವನು ಹೊರಗೆ ಇದ್ದನು, ಸ್ವತಂತ್ರವಾಗಿದ್ನು. ಅಂದು ಅವನು ನಂಬಿ ಪರಿಚಯಿಸಿದ್ನು. ಅಂದು ಯಾವ ಸಮಸ್ಯೆ ಅವನಿಗಿರಲಿಲ್ಲ, ಅಂದು ಯಾವ ಚಿಂತೆ ಅವನಿಗಿರಲಿಲ್ಲ, ಅಲ್ಲಿ ನಿಜವಾಗ್ಲೂ ಯಾವುದೇ ಭಯದ ವಾತಾವರಣ ಇರಲಿಲ್ಲ. ಅವನು ಕಂಪ್ಲೀಟ್ ಆಗಿ ಅವನು ದೇವರ ಮೇಲೆ ಆತುಕೊಂಡವನಾಗಿ ದೇವರ ಸ್ವರದ ಮೇರೆಗೆ ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯದ 1ನೇ ವಚನದಲ್ಲಿ ಅವನು ಸೇವೆ ಮಾಡುವವನಾಗಿದ್ದನು. ಆದರೆ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಅವನು ಸಾಕ್ಷಿ ಕೊಡುವಾಗ ಎಲ್ಲಿದ್ದ ಗೊತ್ತಾ ಅವನು? ನಾವು ನೋಡ್ತೇವೆ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯದ 2ನೇ ವಚನದಲ್ಲಿ ಅವನು ಸೆರೆಮನೆಯಲ್ಲಿದ್ದನು ಎಂಬುದಾಗಿ. ಸೆರೆಮನೆಯಲ್ಲಿದ್ದನು, ಸೆರೆಯಲ್ಲಿ ಇದ್ದಾನೆ. ಅವನ ನಂಬಿಕೆ ಪ್ರಶ್ನೆ ಬರೋ ರೀತಿಯಲ್ಲಿ ಮಾಡಿಬಿಡ್ತು. ಅಲ್ಲಿ ಹೊರಗಿದ್ದಾಗ ದೇವರನ್ನ ನಂಬಿದ್ನು, ಈಗ ಇಲ್ಲಿ ಸೆರೆಮನೆಯಲ್ಲಿರುವಾಗ ಅವನು ದೇವರನ್ನ ಪ್ರಶ್ನಿಸುವವನಾಗಿದ್ದಾನೆ. ಅಂದರೆ ನನಗೆ ಬಹಳ ಆಶ್ಚರ್ಯ ಅನಿಸುವುದೇನಪ್ಪ ಅಂದರೆ, ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಅವನ ಕುರಿತು ದೊಡ್ಡ ದೊಡ್ಡ ಮಾತುಗಳು ಬರೆಯಲ್ಪಟ್ಟಿದ್ದಾವೆ. ಅವನೇ ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ದೊಡ್ಡ ದೊಡ್ಡ ಮಾತುಗಳನ್ನ ಸಾಕ್ಷಿಯಾಗಿ ಕೊಡ್ತಾ ಇದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಜನರನ್ನ ಬಲವಾಗಿ ಖಂಡಿಸುವವನಾಗಿದ್ದಾನೆ. ಜನರಿಗೆ ದೇವರನ್ನ ಪರಿಚಯಿಸಿದವನೇ, ಯೇಸು ಕ್ರಿಸ್ತನನ್ನು ಪರಿಚಯಿಸಿದವನೇ ಯೋಹಾನನಾಗಿದ್ದಾನೆ. ಸ್ನಾನಿಕನಾದ ಯೋಹಾನನು ಅಥವಾ ಬಾಪ್ತಿಸಮದ ಯೋಹಾನನು ದೇವರನ್ನ ಪರಿಚಯಿಸಿದ 400 ವರ್ಷಗಳ ಕಾಲ ದೇವರನ್ನ ಅವರು ನೋಡಲಿಲ್ಲ, ದೇವರ ಸ್ವರ ಕೇಳಿಸ್ಕೊಳ್ಳಿಲ್ಲ, ದೇವರ ದರ್ಶನಗಳಾಗಲಿಲ್ಲ, ದೇವರ ಪ್ರವಾದಿಗಳು ಬರಲಿಲ್ಲ, ದೇವರು ಯಾವ ಪುಸ್ತಕಗಳನ್ನು ಬರೆಸಲಿಲ್ಲ. ಅಂಥ ಸಮಯದಲ್ಲಿ ಏಕೈಕ ವ್ಯಕ್ತಿ ಆ ಇಸ್ರಾಯೇಲ್ ಜನರಿಗೆ 400 ವರ್ಷಗಳಿಂದ ಕಾಯ್ತಿದ್ದಂಥ ಆ ಮಹಿಮೆಯ ದೇವರನ್ನು ಪರಿಚಯಿಸಿದಂಥ ಏಕೈಕ ವ್ಯಕ್ತಿ. ಆದರೆ ಅವನ ನಂಬಿಕೆ ಯಾಕೆ ಬದಲಾಗ್ಬಿಡ್ತು? ನಂಬಿಕೆ ಯಾಕೆ ಬದಲಾಯಿತು ಅಂದರೆ, ಹೊರಗಿದ್ದಾಗ ಅವನಿಗೆ ಯಾವ ಸಮಸ್ಯೆ ಇರಲಿಲ್ಲ, ಸೆರೆಮನೆಯಲ್ಲಿದ್ದಾಗ ಅವನಿಗೆ ಸಮಸ್ಯೆ ಬಂತು. ನಿಜವಾಗಲೂ ನಮ್ಮ ನಂಬಿಕೆ ಎಲ್ಲಿ ಪರಿಶೋಧಿಸಲ್ಪಡ್ತದೆ ಅಂದರೆ, ನಾವು ಕಷ್ಟಗಳಲ್ಲಿ ಹಾದು ಹೋಗುವಾಗಲೇ ನಮ್ಮ ನಂಬಿಕೆಯು ಪರಿಶೋಧಿಸಲ್ಪಡ್ತದೆ. ನಂಬಿಕೆಯು ನಾವು ಕಷ್ಟಗಳಲ್ಲಿ ಹಾದು ಹೋಗುವಾಗಲೇ ನಮ್ಮನ್ನು ಪರಿಶೋಧನೆಗೆ ನಡೆಸುವಂಥದ್ದಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಮಗುವೆ, ಆದ್ರಿಂದ ಇವತ್ತು ನಾವು ಕಲಿತುಕೊಳ್ಳಲಿಕ್ಕಿರುವಂಥ ವಿಷಯ, ನಿನ್ನ ನಂಬಿಕೆಯನ್ನು ಪರೀಕ್ಷಿಸಿಕೋ. ಯೋಹಾನನು ಹೊರಗಿದ್ದಾಗ ದೊಡ್ಡ ದೊಡ್ಡ ಮಾತುಗಳಿಂದ ದೇವರನ್ನ ಸಾಕ್ಷೀಕರಿಸಿದ, ಆದರೆ ಸೆರೆಮನೆಗೆ ಹೋದಾಗ ಅವನ ನಂಬಿಕೆಯ ಮಾತುಗಳು ವ್ಯತ್ಯಾಸವಾಗಿ ಬಂದವು. ಏನಂತ ಬಂದವು? ನೀನೇನಾ ಅಥವಾ ಇನ್ನೊಬ್ಬರನ್ನ ಕಾಯಬೇಕಾ? ಯಾಕೆ ಅವತ್ತು ಆತನು ಸಾಕ್ಷಿ ಕೊಡಬೇಕಾಗಿತ್ತು? ತನ್ನ ಬಾಯಾರಿಯೇ ಯೇಸು ಕ್ರಿಸ್ತನ ಕುರಿತು ಸಾಕ್ಷಿ ಕೊಟ್ಟಂಥ ಯೋಹಾನನು ಇಲ್ಲಿ ನಾವು ನೋಡುವಾಗ ಖಂಡಿತವಾಗಲೂ ಅವನು ತನಗೆ ತಾನೇ ಪ್ರಶ್ನೆ ಹಾಕ್ಕೊಳ್ಳುವನಾಗಿದ್ದಾನೆ. ಅವನ ನಂಬಿಕೆ ಇಷ್ಟು ಅಸ್ತವ್ಯಸ್ತವಾಗ್ತದೆ ಎಂಬುದನ್ನು ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ. ಅವನೊಬ್ಬ ಗ್ರೇಟ್ ಸೇವಕರ ಮಗನು, ಮಹಾ ಸೇವಕರ ಮಗನವನು.
ಅಷ್ಟು ಮಾತ್ರವಲ್ಲ, ಕರ್ತನ ದೃಷ್ಟಿಯಲ್ಲಿ ದೊಡ್ಡವನಾಗಿದ್ನು, ಪವಿತ್ರಾತ್ಮನು ಗರ್ಭದಲ್ಲಿಯೇ ಹೊಂದಿಕೊಂಡವನಾಗಿದ್ನು, ಅವನು ಎಲಿಯನ ಆತ್ಮವುಳ್ಳವನಾಗಿದ್ನು, ಇವನ ಕುರಿತು ಪ್ರವಾದನೆಗಳಿದ್ವು, ಇವನ ಕುರಿತು ದೇವರನ್ನ ಪರಿಚಯಿಸಿದಂಥ ಮಹಾ ವ್ಯಕ್ತಿ ಯಾರಾಗಿದ್ದರಂದರೆ ಎಲಿಯನಾಗಿದ್ನು. ಸ್ತ್ರೀಯರಲ್ಲಿ ಹುಟ್ಟಿದವರಲ್ಲಿ ಎಲಿಯನಿಗಿಂತ ದೊಡ್ಡವನಿನ್ನೋಲು ಇನ್ನೊಬ್ಬನಿಲ್ಲ ಎಂಬುದಾಗಿ ಮತ್ತಾಯ 11ರಲ್ಲಿ ಯೇಸು ಕ್ರಿಸ್ತನೇ ಸ್ವತಃ ಸಾಕ್ಷಿ ಕೊಡುವವನಾಗಿದ್ದಾನೆ. ಆದರೆ ಇಂಥ ವ್ಯಕ್ತಿ, ಈತನೇ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಕುರಿತು ಸಾಕ್ಷಿ ಕೊಡ್ತಾ ಇದ್ದಾನೆ. ಯಾಕೆ ಸಾಕ್ಷಿ ಕೊಡ್ತಾ ಇದ್ದಾನೆ? ದೇವರೇ ಆತನೊಟ್ಟಿಗೆ ನೇರವಾಗಿ ಮಾತಾಡಿದ್ದಾನೆ. ಆ ದೇವರು ಮಾತಾಡಿದ ಮೇಲೆ ಮುಗಿದೋಯ್ತು. ದೇವರ ಮಾತುಗಳು ಬದಲಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವನ ಜೀವನದಲ್ಲಿ ಬದಲಾವಣೆ ಕಾಣ್ತಾ ಇದ್ದೀವಿ. ಯಾಕಂದರೆ ಅವನಿದ್ದಂಥ ಸ್ಥಳಗಳು ಬದಲಾಗಿತ್ತು. ಮೊದಲು ಹೊರಗೆ ಯಾವ ಸಮಸ್ಯೆ ಇಲ್ಲದಾಗಿದ್ದ, ಅಲ್ಲಿ ಜನರು ಬರ್ತಾ ಇದ್ರು, ಹೊಗಳುವಿಕೆ ಸಿಗ್ತಾ ಇತ್ತು, ಎಲ್ಲ ಸುಗಮವಾಗಿ ನಡೀತಾ ಇತ್ತು, ಅಲ್ಲಿ ಯಾವ ಪ್ರಾಬ್ಲಮ್ ಇರಲಿಲ್ಲ. ದೇವರನ್ನ ನೇರವಾಗಿ ಅವನು ಪ್ರಕಟಿಸಿದ್ನು. ಈಗ ಸೆರೆಮನೆಯಲ್ಲಿದ್ದಾನೆ, ಇಲ್ಲೆಲ್ಲ ಸಮಸ್ಯೆಗಳಿದ್ದಾವೆ. ನೋಡಿ, ಇಂದು ಸಹ ಎಷ್ಟೋ ಜನರು ಪ್ರಾರಂಭದಲ್ಲಿ ಒಳ್ಳೆ ನಂಬಿಕೆಯನ್ನು ತೋರಿಸ್ತಾರೆ, ಕೊನೆಯಲ್ಲಿ ಅವರ ಕೆಟ್ಟ ನಂಬಿಕೆಯನ್ನು ತೋರಿಸುವವರಾಗಿದ್ದಾರೆ. ಪ್ರಾರಂಭದಲ್ಲಿ ಉತ್ತಮ ನಂಬಿಕೆಯನ್ನು ಪ್ರಾರಂಭಿಸ್ತಾರೆ, ಆದರೆ ಕಡೆಯ ದಿನಗಳಲ್ಲಿ ನೋಡುವಾಗ ಅವರ ನಂಬಿಕೆ ಬಹಳ ಕೆಟ್ಟದಾಗಿರುತ್ತದೆ. ಅದಕ್ಕೆ ನಾವು ಹಳೆ ಒಡಂಬಡಿಕೆಯಲ್ಲಿ ಒಂದು ಮಾತು ನೋಡ್ತೇವೆ, ಪ್ರಸಂಗಿಗಳ ಪುಸ್ತಕದಲ್ಲಿ ಆದಿಗಿಂತ ಅಂತ್ಯವು ಲೇಸು ಎಂಬುದಾಗಿ. ಹೇಗೆ ಪ್ರಾರಂಭಿಸ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಮುಗಿಸ್ತೀವಿ ಅನ್ನೋದು ಮುಖ್ಯ. ಇದನ್ನು ಬರೆದದ್ದು ಯಾರಪ್ಪ ಅಂದರೆ ಅರಸನಾದ ಸಾಲೋಮೋನನು ಪ್ರಸಂಗಿ ಪುಸ್ತಕದಲ್ಲಿ ಬರೆದಿದ್ದಾನೆ. ಅರಸನಾದ ಸಾಲೋಮೋನನು ಯಾಕೆ ಈ ಪದವನ್ನು ಹೇಳಿದ ಗೊತ್ತಾ ನಿಮಗೆ? ಪ್ರಸಂಗಿ ಪುಸ್ತಕ ಪೂರ್ತಿ ಅವನ ಅನುಭವ, ಅವನ ಜೀವನದಲ್ಲಿ ಏನು ಮಾಡಿದ, ಏನು ಬಿಟ್ಟ, ಹೇಗೆ ಅವನ ಮೇಲೆದ್ದ, ಹೇಗೆ ಅವನು ಕೆಳಗಿಳಿದ ಎಂಬ ಎಲ್ಲ ಅಂಶಗಳನ್ನ ಒಳಗೊಂಡದ್ದೇ ಪ್ರಸಂಗಗಳ ಪುಸ್ತಕ. ಅವನೇನು ಮಾಡಿದ? ಉತ್ತಮ ರೀತಿಯಲ್ಲಿ ಪ್ರಾರಂಭಿಸಿದ, ಆದರೆ ಮುಗಿಸುವಾಗ ಉತ್ತಮ ರೀತಿಯಲ್ಲಿ ಮುಗಿಸ್ಲಿಲ್ಲ ಅವನು. ಈ ಯೋಹಾನನು ಅಷ್ಟೇ. ಈ ಯೋಹಾನನು ಉತ್ತಮ ರೀತಿಯಲ್ಲಿ ಪ್ರಾರಂಭಿಸಿದನು, ಆದರೆ ಮುಗಿಸುವಾಗ ಉತ್ತಮ ರೀತಿಯಲ್ಲಿ ಮುಗಿಸಲ್ಪಡಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ಈ ವಾಕ್ಯ ಭಾಗ ನಿಮಗೆ ಸ್ಪಷ್ಟವಾಗಿ ಮನವರಿಕೆಯನ್ನು ಉಂಟು ಮಾಡ್ತೇವೆ ಎಂದು ನಾನು ಅಂದುಕೊಳ್ತೇನೆ. ಹಾಗಾದರೆ ಇವತ್ತು ನನ್ನ ನಂಬಿಕೆ ಏನಾಗಿದೆ, ನನ್ನ ನಂಬಿಕೆ ಏನಾಗಿದೆ ಎಂಬುದಾಗಿ ಇವತ್ತು ನಿಜವಾಗಲೂ ನಮ್ಮ ಹೃದಯಗಳನ್ನು ಅದು ಕಲಕುವಂಥದ್ದಾಗಿದೆ, ನಮ್ಮ ಹೃದಯಗಳನ್ನು ಅದು ಕೆದಕುವಂಥದ್ದಾಗಿದೆ ಎಂಬುದಾಗಿ ನಾನು ಖಂಡಿತವಾಗಲೂ ನಿಮ್ಮ ಕುರಿತು ಸಾಕ್ಷಿ ಹೇಳಲಿಕ್ಕೆ ಸಾಧ್ಯ. ಇವತ್ತು ಬಹಳಷ್ಟು ಜನರು ಪ್ರಾರಂಭದಲ್ಲಿ ಒಳ್ಳೆ ನಂಬಿಕೆಯಿಂದ ಪ್ರಾರಂಭಿಸ್ತಾರೆ. ಯೇಸು ಕ್ರಿಸ್ತನ ನಂಬಿಕೊಂಡು ಆತನ ಮೇಲೆ ಬಹಳವಾದ ಪ್ರೀತಿಯನ್ನು ಇಟ್ಟುಕೊಂಡು, ಯಾಕಂದರೆ ದೇವರವರ ಕಷ್ಟಗಳನ್ನು, ಕಣ್ಣೀರನ್ನ, ಶೋಧನೆಗಳನ್ನು, ಪಾಪಗಳನ್ನೆಲ್ಲ ತೊಳೆದಾಗ ಬಹಳ ದೇವರಿಗೆ ಸ್ತೋತ್ರ ಮಾಡ್ತಾ, ದೇವರಿಗೆ ಮಹಿಮೆ ಸಲ್ಲಿಸ್ತಾ, ಯಾವಾಗಲೂ ಪ್ರಾರ್ಥನೆ, ದೇವರನ್ನ ಹಾಡುವಂಥದ್ದು, ಸ್ತುತಿ ಪದಗಳನ್ನು ಮಾಡುವಂಥದ್ದು, ಸೇವೆ ಮಾಡುವಂಥದ್ದು ಎಲ್ಲ ಮಾಡ್ತಾರೆ. ಆದರೆ ಹೋಗ್ತಾ 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 ಸ್ವಲ್ಪ 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 ಬಿಡ್ತಾ ಒಂದು ದಿನ ಇವ್ಯಾವುದಕ್ಕೂ ಸಂಬಂಧ ಇಲ್ಲದವರ ಹಾಗೆ ನಿಂತ್ಕೊಂಡು ಬಿಡ್ತಾರೆ. ಹಾಗಾದರೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ಈ ವಾಕ್ಯ ಕೇಳಿಸ್ಕೊಳ್ಳುವಂಥ ನೀನು ಸಹ ಈ ರೀತಿಯಂಥ ಸ್ಥಿತಿಯಲ್ಲಿ ಇರಬಹುದಾ? ಆಲೋಚನೆ ಮಾಡಿಕೋ. ಈ ರೀತಿಯಂಥ ಸ್ಥಿತಿಯಲ್ಲಿ ಇರ್ಬೋದು, ಆಲೋಚನೆ ಮಾಡಿಕೋ. ಎಷ್ಟೋ ವಿಶ್ವಾಸಿಗಳು ನನ್ನ ಜೀವನದಲ್ಲಿ ನೋಡಿದ್ದೇನೆ, ಯೇಸು ಕ್ರಿಸ್ತನ ನಂಬಿಕೆಯನ್ನು ಪ್ರಾರಂಭಿಸುವಾಗ ಒಳ್ಳೆ ರೀತಿಯಲ್ಲಿ ಪ್ರಾರಂಭಿಸ್ತಾರೆ, ಆದರೆ ಅವರು ಮುಕ್ತಾಯವನ್ನು ನೋಡುವಾಗ ಬಹಳ ಕೆಟ್ಟ ರೀತಿಯಲ್ಲಿ ಅವರು ಮುಕ್ತಾಯಗೊಳಿಸುವಂಥವರಾಗಿದ್ದಾರೆ. ಕರ್ತನ ಕೃಪೆಯಿಂದ 18ರಿಂದ 19 ವರ್ಷಗಳ ಕಾಲ ಸೇವೆಯಲ್ಲಿ ನಾನು ಕಳೆಯುವಂತೆ ದೇವರು ನನಗೆ ಸಹಾಯ ಮಾಡಿದರು. ಈ 18ರಿಂದ 19 ವರ್ಷಗಳ ಕಾಲದಲ್ಲಿ ನಾನು ಭಾಳಷ್ಟು ಜನರನ್ನು ನೋಡಿದೆನು. ಕರ್ನಾಟಕದ ನಾನಾ ಭಾಗದಲ್ಲಿ ನಾನು ಸೇವೆ ಮಾಡಿದೆನು. ಸಾವಿರಾರು ಜನರನ್ನು ನಾನು ನೋಡಿದೆನು ಕರ್ತನ ಸೇವೆಯಲ್ಲಿ. ಮತ್ತು ಕರ್ತನ ಪ್ರತಿಫಲವಾಗಿ ಎಷ್ಟೋ ಆತ್ಮಗಳನ್ನ ಆದಾಯಪಡಿಸಲಿಕ್ಕೆ ದೇವರು ನನಗೆ ಸಹಾಯ ಮಾಡಿದರು. ಆದರೆ ಈ ಎಲ್ಲದರಲ್ಲಿ ನಾನು ಕಂಡಂಥ ಒಂದು ಸಂಗತಿ ಏನಪ್ಪ ಅಂದರೆ, ಪ್ರಾರಂಭದಲ್ಲಿ ಒಳ್ಳೆ ನಂಬಿಕೆಯಿಂದ ಪ್ರಾರಂಭಿಸ್ತಾರೆ, ಆದರೆ ಮುಕ್ತಾಯ ಮಾತ್ರ ಒಳ್ಳೆ ನಂಬಿಕೆಯಿಂದ ಮುಕ್ತಾಯ ಮಾಡೋದಿಲ್ಲ. ಒಂದು ಅವರ ನಂಬಿಕೆ ತಪ್ಪಾಗಾದರೂ ಹೋಗಿರ್ತದೆ, ಇಲ್ಲ ಅವರ ನಂಬಿಕೆ ಬಿಟ್ಟಾದರೂ ಹೋಗಿರ್ತದೆ, ಇಲ್ಲ ಅವರ ನಂಬಿಕೆ ತಣ್ಣಗಾದರೂ ಆಗಿರ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ನಂಬಿಕೆ ಏನಾಗಿದೆ ಎಂಬುದು ಬಹಳ ಪ್ರಾಮುಖ್ಯವಾದಂಥದ್ದಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಜೀವಿತ ಬಹು ಪ್ರಾಮುಖ್ಯವುಳ್ಳದಾಗಿದೆ. ಪ್ರಿಯ ದೇವ ಮಗುವೆ, ಇವತ್ತು ನಾವು ಆಲೋಚಿಸಬೇಕಾದೇನಪ್ಪ ಅಂದರೆ, ಯೋಹಾನನು ಅಷ್ಟು ಶ್ರೇಷ್ಠವಾದವನೇ ಆಗಿರುವುದಾದರೆ, ಯೋಹಾನನು ಅಂಥ ಮಹಾಭಕ್ತನಾಗಿರುವಾಗ, ಯೋಹಾನನಿಗೆ ದೇವರೇ ನೇರವಾಗಿ ಸ್ವರವನ್ನು ಕೇಳಿಸಿಕೊಂಡಾಗ, ಯೋಹಾನನು ದೇವರನ್ನು ಪರಿಚಯಿಸಿದಂಥ ಮೊದಲ ವ್ಯಕ್ತಿ ಆಗಿರೋದಾದರೆ, ಅವನೇ ಆ ರೀತಿಯ ನಂಬಿಕೆಯನ್ನು ಅಲ್ಲಕಲ್ಲೋಲ ಮಾಡಿಕೊಂಡದ್ದಾದರೆ, ಮತ್ತು ನೀವು ಮತ್ತು ನಾನು ಇನ್ನೆಷ್ಟು ಅಂಥ ಮಹಾಭಕ್ತನೇ ಆ ರೀತಿಯಾಗಿ ಆಗಿ ಹೋಗಿದ್ದಾದ ನಂಬಿಕೆಯಲ್ಲಿ ನಾವಿನ್ನೆಷ್ಟು?
ಯೋಹಾನನು ಸಾಧಾರಣವಾದ ವ್ಯಕ್ತಿ ಅಂತ ಅಂದ್ಕೊಳ್ಬೇಡ್ರಿ, ಅವನು ಮಹಾಶ್ರೇಷ್ಠ ಭಕ್ತನಾಗಿದ್ದನವನು. ಲೋಕಕ್ಕೆ ದೇವರನ್ನ ನೇರವಾಗಿ 400 ವರ್ಷಗಳ ನಂತರವಾಗಿ ಪರಿಚಯಿಸಿದ ಮೊದಲ ವ್ಯಕ್ತಿ, ದೇವರ ಸ್ವರ ಕೇಳಿಸ್ಕೊಂಡಂಥ ವ್ಯಕ್ತಿ. ದೇವರ ವಾಕ್ಯ ಹೊರಟು ಬಂದ ತಕ್ಷಣ ಅವನು ಸಾಕ್ಷಿ ಕೊಡಲಿಕ್ಕೆ ಪ್ರಾರಂಭಿಸಿಬಿಟ್ಟನು. ಎಷ್ಟರ ಮಟ್ಟಿಗೆ ಎಂಬುದಾಗಿ ನೋಡುವಾಗ ಆಗಿನ ಕಾಲದಲ್ಲಿ ಪ್ರಬಲವಾಗಿದ್ದಂಥ ಗುಂಪು ಫರಿಸಾಯರು ಮತ್ತು ಸದ್ದುಕಾಯರು. ಅವರು ಎಷ್ಟು ಶ್ರೇಷ್ಠರಂತ ಹೇಳಿದರೆ ಅವರು ಬಹುಶ್ರೇಷ್ಠತ್ವದಲ್ಲಿ ಅವರು ಇದ್ದವರಾಗಿದ್ದರು. ಆದರೆ ಅಂಥವನ್ನೇ ನೇರವಾಗಿ ಆತನು ಖಂಡಿಸಿದನು. ಎಲ್ಲ ಈ ಸರ್ಪ ಜಾತಿಯವರೇ, ದೈವ ಕೋಪದಿಂದ ನಿಮ್ಮನ್ನು ತಪ್ಪಿಸಿಕೊಳ್ಳಲಿಕ್ಕೆ ಬೋಧಿಸಿದವನು ಯಾರು? ಫರಿಸಾಯರನ್ನು ಬಿಡಲಿಲ್ಲ, ರಾಜರನ್ನು ಬಿಡಲಿಲ್ಲ, ಯಾರನ್ನು ಬಿಡಲಿಲ್ಲ. ದೇಶವನ್ನೇ ಅಲ್ಲಕಲ್ಲೋಲ ಮಾಡಿದ ಒಬ್ಬ ಮಹಾಶ್ರೇಷ್ಠ ನಾಯಕನು, ಭಕ್ತನೂ ಆಗಿದ್ದನು. ಹಾಗಾದರೆ ಅಂಥ ವ್ಯಕ್ತಿಯೇ ಅವನ ಪರಿಸ್ಥಿತಿಗಳು ಬದಲಾಗುವಾಗ ಅವನ ನಂಬಿಕೆ ಅಲ್ಲಕಲ್ಲೋಲವಾಗಿರೋದಾದರೆ, ನಾನು ಪ್ರಾರ್ಥನೆ ಸರಿಯಾಗಿ ಮಾಡೋದಿಲ್ಲ, ವಾಕ್ಯ ಸರಿಯಾಗಿ ಓದೋದಿಲ್ಲ, ಸಭೆಗೆ ಸರಿಯಾಗಿ ಹೋಗೋದಿಲ್ಲ, ನನ್ನ ನಂಬಿಕೆ ಭಾಳ ಕಡಿಮೆ, ನನ್ನ ಜೀವನದಲ್ಲಿ ಆತ್ಮಿಕತೆ ಅನ್ನೋದು ಏನೂ ಇಲ್ಲ ಅನ್ನೋದಾದರೆ ನನ್ನ ನಂಬಿಕೆ ಇನ್ನೆಷ್ಟು? ಅಂಥ ಶ್ರೇಷ್ಠ ವ್ಯಕ್ತಿಯೇ ಅವನ ನಂಬಿಕೆಯಲ್ಲಿ ಉಲ್ಟಾ ಪಲ್ಟಾ ಆಗಿದ್ದಾದರೆ, ಏನು ಉಲ್ಟಾ ಪಲ್ಟಾ ಇರುವಂಥ ನಾನು ಹೇಗೆ ನಿಲ್ಲಕ್ಕೆ ಸಾಧ್ಯ ನನ್ನ ಮುಂದೆ ಸಮಸ್ಯೆಗಳು ಬಂದಾಗ? ಕೇಳಿಸ್ಕೊಳ್ರಿ, ಯೋಹಾನನು ಅವಂತೂ ಹೊರಗಿದ್ದಾಗ ಅವನು ದೊಡ್ಡ ಸಾಕ್ಷಿಯನ್ನು ಕೊಟ್ಟನು, ಸೆರೆಮನೆಯಲ್ಲಿದ್ದಾಗ ಅವನಿಗೆ ಸಮಸ್ಯೆ ಬಂತು. ಅವನ ನಿಂತಂಥ ಸ್ಥಳ ಅವನಿಗೆ ಸಮಸ್ಯೆಗೆ ನಡೆಸಿಬಿಡ್ತು. ಜನರೇ, ನಿನ್ನ ಸಮಸ್ಯೆಗಳು, ನಿನ್ನ ಕಷ್ಟಗಳು ಒಂದು ವೇಳೆ ನಿನಗೂ ಸಹ ಪ್ರಶ್ನೆ ತರುವ ರೀತಿಯಲ್ಲಿ ನಡೆಸಬಹುದು, ಹೇಳಲಿಕ್ಕಾಗೋದಿಲ್ಲ. ಯಾವಾತನ ಕುರಿತು ಸಾಕ್ಷಿ ಕೊಟ್ಟನೋ ಆವಾತನ ಕುರಿತು ಪ್ರಶ್ನೆ ಮಾಡುವಂಥದ್ದು, ಯಾವಾತನ ಒಪ್ಪಿಕೊಂಡನೋ ಆವಾತನ್ನೇ ಪ್ರಶ್ನೆ ಮಾಡುವಂಥದ್ದು. ಅದಕ್ಕೆ ಭಾಳಷ್ಟು ವಿಶ್ವಾಸಿಗಳು ಯೇಸು ಕ್ರಿಸ್ತನ ಪ್ರಾರಂಭದಲ್ಲಿ ನಂಬಿ ಬಲವಾಗಿ ಜೀವಿಸ್ತಾ ಇದ್ದಾಗ ಅವ್ರು ಹೇಳ್ತಾರೆ, ಹೋಗ್ತಾ ಹೋಗ್ತಾ ಎಲ್ಲಿದ್ದಾರೆ ದೇವರು, ಯಾಕೆ ನಮ್ಮನ್ನು ದೇವರು ಕೈ ಬಿಟ್ಟಿದ್ದಾರೆ ಎಂಬುದಾಗಿ. ಒಂದು ವೇಳೆ ಈ ಮಾತು ನೀನು ಹೇಳುವಂಥವಳು ಆಗಿರ್ಬೋದು. ಆದರೆ ಇವತ್ತು ಜಾಗ್ರತೆಯಿಂದ ಕೇಳಿಸ್ಕೋ, ನಿನ್ನ ನಂಬಿಕೆಯನ್ನು ಪರೀಕ್ಷಿಸ್ಕೋ, ಸರಿಪಡಿಸ್ಕೋ, ಅದನ್ನು ನಿನ್ನ ನಂಬಿಕೆಯನ್ನು ಸರಿಪಡಿಸ್ಕೋ. ಯಾಕಂದರೆ ಇಂದು ಸಹ ಅನೇಕ ಜನರು ಪ್ರಾರಂಭದಲ್ಲಿ ಒಳ್ಳೆ ನಂಬಿಕೆ, ಕೊನೆಯಲ್ಲಿ ಎಂಥ ನಂಬಿಕೆ. ಇವತ್ತು ನಾವೆಲ್ಲರೂ ನಂಬಿಕೆಯನ್ನು ಪ್ರಾರಂಭಿಸಿದ್ದೇವೆ, ನಮ್ಮ ಓಟವನ್ನು ನಾವೆಲ್ಲರೂ ಪ್ರಾರಂಭಿಸಿದ್ದೇವೆ, ಎಲ್ಲರೂ ನಾವು ವಿಶ್ವಾಸಿಗಳಾಗಿ ಹೋಗ್ತಾ ಇದ್ದೇವೆ. ಹಾಗಾದರೆ ನೀನು ಯೇಸು ಕ್ರಿಸ್ತ ನಂಬಿದಾಗ ನಿನ್ನ ನಂಬಿಕೆ ಹೇಗಿತ್ತು, ಇವತ್ತು ಹೇಗೆ ನಿನ್ನ ನಂಬಿಕೆ ಇದೆ? ನಂಬಿಕೆಯಲ್ಲಿ ಮಾರ್ಪಾಟಾಗಿದೆಯಾ? ನೋಡಿ, ಭಾಳ ದೊಡ್ಡ ದುಃಖಕರ ವಿಷಯ ಏನಪ್ಪ ಅಂದರೆ, ಪ್ರಪಂಚದಲ್ಲಿ ಎಲ್ಲ ಬೆಳೀತಾ ಹೋಗ್ತದೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಗಿಡವನ್ನು ಹಾಕ್ರಿ, ಬೆಳೀತಾ ಹೋಗ್ತದೆ. ಒಂದು ಮರ ಆಗ್ತದೆ, ಅದು ಬೆಳೀತಾ ಹೋಗ್ತದೆ. ಒಂದು ಬಳ್ಳಿಯನ್ನು ಹಾಕ್ರಿ, ಅದು ಬೆಳೀತಾ ಹೋಗ್ತದೆ. ಒಂದು ಮನೆ ನೋಡ್ರಿ, ಅದು ಬೆಳೀತಾ ಹೋಗ್ತದೆ. ಊರು ನೋಡ್ರಿ, ಬೆಳೀತಾ ಹೋಗ್ತದೆ. ಬೀದಿ ಬೆಳೀತಾ ಹೋಗ್ತದೆ. ಎಲ್ಲ ಬೆಳೀತಾ ಹೋಗ್ತದೆ. ಮನುಷ್ಯ ಹುಟ್ಟುತ್ತಾನೆ, ಅವನು ಸಹ ಬೆಳೀತಾ ಹೋಗ್ತಾನೆ. ಸಣ್ಣ ಒಂದು ಡಾಟ್, ಒಂದು ಚುಕ್ಕೆಯಿಂದ ಪ್ರಾರಂಭಿಸಿ ಒಂದು ದೊಡ್ಡ ಗಾತ್ರದಲ್ಲಿ ಒಂದು ಮನುಷ್ಯನ ಬೆಳೀತಾನೆ. ಪ್ರಾಣಿಗಳು ಬೆಳೀತವೆ, ಎಲ್ಲ ಬೆಳೀತದೆ. ದಿನದಿಂದ ದಿನಕ್ಕೆ ಟೆಕ್ನಾಲಜಿ ಬೆಳೀತಾ ಇದೆ, ದಿನದಿಂದ ದಿನಕ್ಕೆ ಜ್ಞಾನ ಬೆಳೀತಾ ಇದೆ, ದಿನದಿಂದ ದಿನಕ್ಕೆ ಜನರ ವಿದ್ಯಾಭ್ಯಾಸ ಬೆಳೀತದೆ. ಎಲ್ಲ ವಿಷಯದಲ್ಲಿ, ಆರ್ಥಿಕವಾಗಿ, ಆಹಾರದಲ್ಲಿ, ಎಲ್ಲದರಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಆದರೆ ದುಃಖದ ಸಂಗತಿ ಏನಪ್ಪ ಅಂದರೆ, ವಿಶ್ವಾಸಿಗಳು ಯೇಸು ಕ್ರಿಸ್ತ ನಂಬಿದಾಗ ದೊಡ್ಡ ನಂಬಿಕೆ ಒಳಗಿದ್ದು ಹೋಗ್ತಾ 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 ಚಿಕ್ಕ ನಂಬಿಕೆಗೆ ಬಂದ್ಬಿಡ್ತಾರೆ. ಯೇಸು ಕ್ರಿಸ್ತ ನಂಬಿದಾಗ ದೊಡ್ಡ ನಂಬಿಕೆಯಿಂದ ನಂಬಿ ಹೋಗ್ತಾ 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 ಅವರು ಚಿಕ್ಕ ನಂಬಿಕೆಗೆ ಬಂದ್ಬಿಡ್ತಾರೆ. ಅಂದರೆ ಅವರ ಜೀವಿತವನ್ನು ಕೆಳಮಟ್ಟಕ್ಕೆ, ಅಂದರೆ ದಿನದಿಂದ ದಿನಕ್ಕೆ ಬೆಳೆಯೋದನ್ನು ಬಿಟ್ಟು ದಿನದಿನಕ್ಕೆ ಇಳಿಯೋದಕ್ಕೆ ಪ್ರಾರಂಭಿಸಿಬಿಡ್ತಾರೆ. ಪ್ರಿಯ ದೇವ ಮಗುವೇ, ಈ ವಾಕ್ಯ ಕೇಳಿಸ್ಕೊಳ್ತಿರುವ ನೀನು ಬೆಳೆಯದೆ ಒಂದು ವೇಳೆ ಇಳಿತಾ ಇದ್ರೆ, ಇವತ್ತು ಈ ವಾಕ್ಯ ನಿನಗೆ ಬರುವಂಥದ್ದಾಗಿದೆ. ಇವತ್ತು ಕರ್ತ ನಿನ್ನೊಟ್ಟಿಗೆ ಮಾತಾಡುವವನಾಗಿದ್ದಾನೆ. ಈ ದಿನ ಆತನ ಸ್ವರ ನಿನ್ನ ಹೃದಯವನ್ನು ತಟ್ಟುವಂಥದ್ದಾಗಿದೆ. ಆತನು ತಾನೇ ತನ್ನ ಅಮೃತವಾದಂಥ, ಆತನ ಸುಮಧುರವಾದ ಸ್ವರದಿಂದ ನಿನ್ನನ್ನು ತನ್ನ ಬಳಿಗೆ ಕರೆಯುವವನಾಗಿದ್ದಾನೆ. ನಾನು ನಿನ್ನನ್ನು ಪ್ರೀತಿಸುವವನಾಗಿದ್ದೇನೆ ಎಂಬುದಾಗಿ. ಇವತ್ತು ಲೋಕದಲ್ಲಿ ಬಹಳಷ್ಟು ಜನರ ನಂಬಿಕೆ ಬೆಳೀತಾ ಇಲ್ಲ, ಇಳಿತಾ ಇದೆ. ಯಾಕೆ? ಅವರಿದ್ದಂಥ ಸ್ಥಿತಿಗಳು ಬದಲಾವಣೆ ಆಗ್ತಾ ಇದ್ದಾವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಮಗುವೇ, ದೇವರ ವಾಕ್ಯ ನಮಗೆ ಬೋಧಿಸ್ತಿರುವಂಥ ಸಂಗತಿ, ದೇವರ ವಾಕ್ಯ ನಮಗೆ ಬೋಧಿಸ್ತಿರುವಂಥ ಸಂಗತಿ, ನಾನು ಬೆಳೀಬೇಕು. ಯೋಹಾನನಿಗೆ ಆ ಪರಿಸ್ಥಿತಿ ಆಗಿರೋದಾದರೆ ನಾವು ಮತ್ತು ನೀವು ಇನ್ನೆಷ್ಟು? ನಮ್ಮ ನಂಬಿಕೆ ಸಹ ಹೆಚ್ಚು ಕಡಿಮೆ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾದರೆ ಇವತ್ತು ನಮ್ಮ ನಂಬಿಕೆಯನ್ನು ಪರೀಕ್ಷಿಸಿಕೊಳ್ಳೋಣ್ರಿ. ಆಶೀರ್ವಾದದಲ್ಲಿ ಒಳ್ಳೆಯ ನಂಬಿಕೆ, ಸೆರೆಯಲ್ಲಿ ಅಥವಾ ಕಷ್ಟ ಬಂದಾಗ ಎಂಥ ನಂಬಿಕೆ. ಆಶೀರ್ವಾದದಲ್ಲಿ ಭಾಳ ಹ್ಯಾಪಿಯಾಗಿರ್ತೀವಿ ನಾವು, ಸಂತೋಷವಾಗಿರ್ತೀವಿ ನಾವು. ಒಂದು ಸಾರಿ ನಮ್ಮ ದೇಶದಲ್ಲಿ ಒಬ್ಬ ಗ್ರೇಟ್, ಅಥವಾ ಇನ್ನೊಂದು ಮಾತಲ್ಲಿ ಹೇಳಬೇಕಂದ್ರೆ ಒಬ್ಬ ಆಟಗಾರನಿದ್ನು. ಅವನ ಹೆಸರು ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಅವನ ಆ ಒಳ್ಳೆಯ ಆಟಗಾರನು ಇರುವಾಗ ಅವನಿಗೆ ಹಾರ್ಟ್ ಪ್ರಾಬ್ಲಮ್ ಬರ್ತದೆ. ಹಾರ್ಟ್ ಪ್ರಾಬ್ಲಮ್ ಬಂದಾಗ
ಹಾರ್ಟ್ ಆಪರೇಷನ್ ಮಾಡಬೇಕು ಅಥವಾ ಹೃದಯದ ಶಸ್ತ್ರಚಿಕಿತ್ಸೆ ಮಾಡಬೇಕಾದ್ರೆ ಅವನಿಗೆ ರಕ್ತವನ್ನು ತೆಗೆದುಕೊಳ್ಳಬೇಕಾಗಿರ್ತದೆ. ಆ ರಕ್ತವನ್ನು ಹಾಕುವಾಗ ಅವನ ಹೃದಯ ಆಪರೇಷನ್ ಮಾಡುವಂಥ ಸಮಯದಲ್ಲಿ ರಕ್ತವನ್ನು ಅವನಿಗೆ ಅಳವಡಿಸಿ ರಕ್ತವನ್ನು ಹಾಕುತ್ತಿದ್ದಾಗ ಆ ರಕ್ತದಲ್ಲಿ ಇತರರಿಗಿದ್ದಂಥ ರೋಗ ಇವನಿಗೂ ಸಹ ಬರುವಂಥದ್ದು ಆಗಿಬಿಡ್ತದೆ, ಬರಲಿಕ್ಕೆ ಪ್ರಾರಂಭಿಸ್ತದೆ ಮತ್ತು ಬಂದುಬಿಡ್ತದೆ. ಆ ಸಮಯದಲ್ಲಿ ಏನಾಗ್ತದಪ್ಪ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಜನರು ಅವನಿಗೆ ಭಾಳ ಸಂತಾಪವನ್ನು ತೋರಿಸ್ತಾರೆ. ಯಾಕಂದರೆ ಒಬ್ಬ ಶ್ರೇಷ್ಠ ಆಟಗಾರನು ಇವತ್ತು ಇಂಥ ಪರಿಸ್ಥಿತಿ ಬಂದ್ಬಿಟ್ನಲ್ಲ ಅಂತ ಎಲ್ಲರೂ ಇಮೇಲ್ ಬರಿತಾ ಇದ್ದಾಗ ಒಂದು ಇಮೇಲ್ ಅವನ ಜೀವನದಲ್ಲಿ ಯೋಚನೆ ಮಾಡೋ ರೀತಿಯಲ್ಲಿ ಮಾಡಿಬಿಡುತ್ತೆ. ಏನು ಆ ಇಮೇಲ್ ಯೋಚನೆ ಮಾಡೋ ರೀತಿ ಮಾಡ್ತಪ್ಪ ಅಂದರೆ ಅವ್ರು ಹೀಗೆ ಬರೀತಾರೆ, ಸರ್ ಲೋಕದಲ್ಲಿ ಎಷ್ಟೋ ಜನರಿದ್ದಾರೆ, ಆದರೆ ಅವರೆಲ್ಲರಿಗಿಂತ ನಿಮಗೆ ಬಂದಿರುವಂಥ ಕಾಯಿಲೆ ಭಾಳ ವಿಚಿತ್ರವಾದ್ದು, ಆದರೆ ನಿಜವಾಗಲೂ ದೇವರು ಒಳ್ಳೆಯವನಲ್ಲ, ನಿಮ್ಮ ಜೀವನದಲ್ಲಿ ದೇವರು ಕೆಡುಕನ್ನು ಮಾಡ್ತಾ ಇದ್ದಾನೆ ಎಂಬುದಾಗಿ. ಆ ಸಮಯದಲ್ಲಿ 1-2 ನಿಮಿಷ ಅವರು ಆಲೋಚನೆ ಮಾಡಿ ಅವರಿಗೆ ರಿಪ್ಲೈ ಮಾಡ್ತಾ ಇದ್ದಾರೆ, ಹೌದು ನಿಮ್ಮ ಮಾತು ಕೇಳಿದಾಗ ನನಗೆ ಭಾಳ ಆಲೋಚಿಸುವಂತೆ ಮಾಡ್ತು, ಆದರೆ ನಾನು ಒಂದು ವಿಷಯ ಹೇಳಬೇಕೆಂಬುದಾಗಿದ್ದೇನೆ. ಏನು ಆ ಒಂದು ವಿಷಯ ಹೇಳಬೇಕೆಂಬುದಾಗಿದ್ದೇನೆ, ದಯಮಾಡಿ ಕೇಳಿಸಿಕೊಳ್ಳ್ರಿ ಅಂದಾಗ ಅವ್ರು ಹೇಳಿದರು ಏನು ಎಂಬುದಾಗಿ. ಅವ್ರು ಹೇಳ್ತಾ ಇದ್ದಾರೆ, ಆ ಆಟಗಾರನು ಹೇಳ್ತಾ ಇದ್ದಾರೆ, ನಾನು ಎಷ್ಟೋ ಸಾರಿ ಚಿನ್ನದ ಪದಕಗಳನ್ನು ಗೆದ್ದಿದ್ದೇನೆ. ಚಿನ್ನದ ಪದಕ ಗೆಲ್ಲುವಂಥದ್ದು ಸಾಧಾರಣವಾದ ವಿಷಯ ಅಲ್ಲ. ಅಂದರೆ ಎಷ್ಟೋ ಆಟಗಾರರಲ್ಲಿ ಬಂದಿರ್ತಾರೆ, ಅವರೆಲ್ಲ ಆಟಗಾರರಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಆಟಗಳನ್ನ ಆಡ್ತಾ ಆ ನಂತರದಲ್ಲಿ ಅವ್ರು ಏನು ಮಾಡ್ತಾರೆ, ಕ್ವಾರ್ಟರ್ ಲೆವೆಲಲ್ಲಿ ಆಡಲಿಕ್ಕೆ ಪ್ರಾರಂಭಿಸ್ತಾರೆ. ಅಲ್ಲಿ ಆಡ್ತಿರುವಾಗ ಅದರಲ್ಲಿ ಸ್ವಲ್ಪ ಜನರನ್ನ ಆಯ್ಕೆ ಮಾಡ್ತಾರೆ. ಅಲ್ಲಿ ನಾವು ನೋಡ್ತೇವೆ ಫೈನಲ್ ಅಂತೇಳಿ ನೋಡ್ತೇವೆ, ಸೆಮಿಫೈನಲ್ ಅಂತ ನೋಡ್ತೇವೆ. ಸೆಮಿಫೈನಲ್ಗೆ ಹೋಗುವ ಬರೀ ಇಬ್ಬರೇ ಇರ್ತೀವಿ, ಆದರೆ ಆಟ ಪ್ರಾರಂಭಿಸುವ ಭಾಳಷ್ಟು ಜನರು ಇರ್ತೇವೆ. ಸೆಮಿಫೈನಲ್ಗೆ ಹೋದಾಗ 2 ಗುಂಪು ಅಥವಾ 2 ಜನರು ಅಷ್ಟೇ ಮಾತ್ರ ಇರ್ತೀವಿ ನಾವು. ಆ 2ರಲ್ಲಿ ಒಬ್ಬನೇ ಗೆಲ್ತಾರೆ. ಈ ಥರ ಒಬ್ಬನೇ ಗೆದ್ದವನು ಎಷ್ಟೋ ಚಿನ್ನದ ಪದಕಗಳನ್ನು ಪಟ್ಟಿದ್ದೇನೆ. ಹಾಗಾದರೆ ನಾನು ಯಾವತ್ತಾದರೂ ದೇವರಿಗೆ ಹೇಳಿದ್ನ, ದೇವರೇ ಎಲ್ರಿಗಿಂತ ನನಗೆ ಉಪಕಾರ ನೀನು ಮಾಡಿದ್ದೆ ಅಂತ ನಾನು ಯಾವಾಗೂ ದೇವರಿಗೆ ಸ್ತೋತ್ರ ಸಲ್ಲಿಸಲಿಲ್ಲ. ಒಳ್ಳೆಯದನ್ನು ಕೊಟ್ಟಾಗ ನಾನು ದೇವರನ್ನ ಪ್ರಶ್ನಿಸಲಿಲ್ಲ, ಯಾಕೆ ನನಗೆ ಮಾತ್ರ ಕೊಟ್ಟಿದ್ದು ಎಲ್ರಿಗೂ ಕೊಡಲಿಲ್ಲ ಅಂಥೇಳಿ. ಈಗ ನನಗೆ ಕಷ್ಟ ಬಂದಾಗ ನನಗೆ ಮಾತ್ರ ಯಾಕೆ ಕೊಟ್ಟಿದೆ ಅಂತ ನಾನು ಯಾಕೆ ದೇವರಿಗೆ ಪ್ರಶ್ನಿಸಬೇಕು ಎಂಬುದಾಗಿ ಉತ್ತರ ಕೊಟ್ಟರಂತೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಸಮಸ್ಯೆಗಳು ಬಂದಾಗ ನಮ್ಮ ನಂಬಿಕೆ ಏನಾಗಿರ್ತದೆ ಆಲೋಚಿಸ್ಕೊಂಡು ನಿನ್ನ ಸಮಸ್ಯೆಗಳಿದ್ದಾಗಲೇ ನಿನ್ನ ನಂಬಿಕೆಯನ್ನು ಘೋಷಿಸೋದನ್ನು ಕಲಿತ್ಕೋ. ದೇವರು ತಾನೇ ಈ ವಾಕ್ಯವನ್ನು ಆಶೀರ್ವದಿಸಲಿ. ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯೇ, ಯೋಹಾನನ ನಂಬಿಕೆ ಮುಖಾಂತರವಾಗಿ ನಮ್ಮ ನಂಬಿಕೆಯನ್ನು ನೀನು ಕದಲಿಸಿದ್ದೀಯಪ್ಪ. ನಮ್ಮ ನಂಬಿಕೆ ಏನೆಂಬುದಾಗಿ ನೀನು ಪರೀಕ್ಷಿಸಿಕೊಳ್ಳುವಂತೆ ಕೃಪೆ ಮಾಡಿದ್ದಿ. ನಮ್ಮನ್ನು ಕನಿಕರಿಸು, ಮನಮರುಗು, ಕೃಪೆ ತೋರಬೇಕೆಂಬುದಾಗಿ ಹೇಳಿ ಪ್ರಾರ್ಥಿಸ್ತೇನೆ. ಅದ್ಭುತನೇ, ಅತಿಶಯನೇ, ಮಹತ್ ಕಾರ್ಯಗಳನ್ನು ಮಾಡುವಂಥ ದೇವಾದಿ ದೇವನೇ ನಿನ್ನನ್ನು ಕೊಂಡಾಡ್ತೇನೆ. ಕರ್ತಾದಿ ಕರ್ತ ನಿನ್ನನ್ನು ಕೊಂಡಾಡ್ತೇನೆ. ಸರ್ವೇಶ್ವರನೇ ನಿನ್ನನ್ನು ಕೊಂಡಾಡ್ತೇನೆ. ಸರ್ವಸ್ತುತಿಗಳಿಗೆ ಪಾತ್ರನೇ ನಿನ್ನನ್ನು ಕೊಂಡಾಡ್ತೇನೆ. ಅದ್ಭುತನಾದ ರಕ್ಷಕ, ವಿಶೇಷವಾಗಿ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಈ ದಿನ ವಾಕ್ಯ ಕೇಳಿಸಿಕೊಂಡ ಪ್ರತಿಯೊಬ್ಬರ ಜೀವನದಲ್ಲಿ ಅವರ ನಂಬಿಕೆ ಎಂತಾದೆಂಬುದಾಗಿ ಪರೀಕ್ಷಿಸಿಕೊಳ್ಳುವಂತೆ ಕೃಪೆ ಮಾಡಿದ್ದಿ. ಅವರ ನಂಬಿಕೆ ನೀನು ತೋರಿಸಿದ್ದಿ. ಅವರ ನಂಬಿಕೆಯನ್ನು ಅನುಸರಿಸುವಂತೆ ಕೃಪೆ ಮಾಡಿದ್ದಿ. ಅವರ ನಂಬಿಕೆ ಸರಿಪಡಿಸಿಕೊಳ್ಳುವಂತೆ ಕೃಪೆ ಮಾಡಿದ್ದಿ. ನಿನಗೆ ಸ್ತೋತ್ರ. ಅವರನ್ನು ಆಶೀರ್ವದಿಸು. ಅವರ ಕಷ್ಟ, ಕಾಯಿಲೆ, ಕಣ್ಣೀರು, ಚಿಂತೆ, ಸಮಸ್ಯೆ, ಹೋರಾಟ ಎಲ್ಲವುಗಳಿಂದ ತಪ್ಪಿಸಬೇಕೆಂಬುದಾಗಿ ಹೇಳಿ ಯೇಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.